ಬರಲ್ರಿ ಬರಲ್ಲ. ಬಂಧುಗಳೇ ನಮಸ್ಕಾರ. ನಾನು ಹನುಮಂತಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ. ಇಂದು ನಾವು ಬೀದರ್ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಪಕ್ಷದ ಸೈನಿಕರು ಬೆಂಗಳೂರು ಗ್ರಾಮಕ್ಕೆ ಬಂದಿರುತ್ತೇವೆ. ಇಲ್ಲಿ ಅರಣ್ಯ ಭವನ್ ಹತ್ತಿರ ಇದ್ದೇವೀಗ. ವಿಷಯ ಏನಂತಂದರೆ, ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಬಹಳ ಅವ್ಯವಹಾರ ನಡೆದಿರುವುದರಿಂದ ಅಲ್ಲಿ ನಾವು ಲೈವ್ ಮಾಡಿದೆವು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೂಡ ಕೊಟ್ಟಿದ್ದೆವು. ಹಾಗಾಗಿ ಅದಕ್ಕೆ ಸರಿಯಾದ ಸ್ಪಂದನೆ ನೀಡದೇ ಇರುವುದರಿಂದ ಈಗ ನಾವು ಇಲ್ಲಿ ತನಿಖೆಗಾಗಿ ನಾವೇನಂತರ ಇಲ್ಲಿ ಬೆಂಗಳೂರಿಗೆ ಬಂದಿರುತ್ತೇವೆ. ಹಾಗಾಗಿ ನಮ್ಮ ತುಕಾರಾಮ್ ಗೌರೇ ಸರ್ ನಂತರ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಕೊಡ್ತಾರಂತಂದು ಹೇಳ್ತೀನಿ. ಬಂಧುಗಳೇ ನಮಸ್ಕಾರ. ನಾವು ಇಂದು ಮುಖ್ಯವಾಗಿ ಬೆಂಗಳೂರಿನ ಅರಣ್ಯ ಭವನಕ್ಕೆ ಯಾಕೆ ಬರಬೇಕಾಗ್ತು ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ. ಸುಮಾರು ವರ್ಷಗಳಿಂದ ಬೀದರ್ ಅರಣ್ಯ ಇಲಾಖೆಯಲ್ಲಿ ಆಗ್ತಕ್ಕಂಥ ಏನು ಅವ್ಯವಹಾರ ಭ್ರಷ್ಟಾಚಾರ ಇದೆ, ಯಾವ ರೀತಿ ಭ್ರಷ್ಟಾಚಾರ ಇದೆ ಅಂದಾಗ ಸರ್ಕಾರದ ಯೋಜನೆಗಳು ಏನು ಸ್ಕೀಮ್ಸ್ ಇವೆ, ಎಲ್ಲ ಸ್ಕೀಮ್ಸ್ಗಳಲ್ಲಿ ಕಾಮಗಾರಿಗಳು ಕೇವಲ ನಾಮಕೆ ವಾಸ್ತೆ ಮಾಡಿ ಸಂಪೂರ್ಣ ಅನುದಾನವನ್ನು ದುರ್ಬಳಕೆ ಆಗ್ತಾ ಇದೆ. ಹಾಗಾಗಿ ಈ ದುರ್ಬಳಕೆ ಆಗಿರ್ತಕ್ಕಂಥ ಏನು ಕಾಮಗಾರಿ ಮಾಡದೆ ದುರ್ಬಳಕೆ ಮಾಡಿರ್ತಕ್ಕಂಥ ಏನು ಅವ್ಯವಹಾರದ ಹಣ ಇದೆ, ಇಂಥ ಭ್ರಷ್ಟ ಅಧಿಕಾರಿಗಳಿಂದ ಪುನಃ ಸರ್ಕಾರಕ್ಕೆ ವಾಪಸ್ ಕಟ್ಟಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಇಂದು ಬೆಂಗಳೂರಿನಲ್ಲಿ ಬಂದು ಏನು ಬೆಂಗಳೂರು ಅರಣ್ಯ ಭವನ ಇದೆ, ಇಲ್ಲಿರ್ತಕ್ಕಂಥ ಮಾನ್ಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಮೀನಾಕ್ಷಿ ನೇಗಿ ಅವರನ್ನು ಸಂಪರ್ಕ ಮಾಡಬೇಕಂತೇಳಿ ಬಂದಿದ್ದೇವೆ. ಏನೋ ಕಾರಣಾಂತರಗಳಿಂದ ಅವರು ಬೇರೆ ಕಡೆ ಮೀಟಿಂಗಲ್ಲಿ ಹೋಗಿರುವ ಸಂಬಂಧ ಇಲ್ಲಿರ್ತಕ್ಕಂತಹ ಅಧಿಕಾರಿಗಳನ್ನೇ ನಾವು ನಮ್ಮ ದೂರನ್ನು ಕೊಟ್ಟು ನಾವು ಬರ್ತಾ ಇದ್ದೇವೆ. ಇಲ್ಲಿ ಮುಖ್ಯವಾಗಿ ದೂರಿನಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಹಲವಾರು ಯೋಜನೆಗಳಿಂದ, ಉದಾಹರಣೆಗೆ ರೋಡ್ ಸೈಡ್ ಪ್ಲಾಂಟೇಷನ್ ಆಗಲಿ, ಬ್ಲಾಕ್ ಪ್ಲಾಂಟೇಷನ್ ಆಗಲಿ, ಅಥವಾ ಡಿವೈಡರ್ಗಳಲ್ಲಾಗಲಿ, ಇವೆಲ್ಲ ಕಾಮಗಾರಿಗಳಲ್ಲಿ ಸಂಪೂರ್ಣ ಅವ್ಯವಹಾರ ನಡೀತಾ ಇದೆ. ಯಾವ ರೀತಿ ಅಕ್ರಮ ಮಾಡ್ತಾ ಇದ್ದಾರೆ ಅಂತಂದಾಗ ತನಿಖೆಯಿಂದ ಬಯಲಾಗ್ತದೆ. ಇದಕ್ಕಿಂತ ಮುಂಚಿತವಾಗಿ ಇರ್ತಕ್ಕಂಥ PCCF ಅವರನ್ನು ಕೂಡ ಬೀದರ್ಗೆ ಬಂದಾಗ ನಾನು ಲಿಖಿತವಾಗಿ ದೂರು ಕೊಟ್ಟಿದ್ದೆ. ಆದರೆ ನಾಮಕೆ ವಾಸ್ತೆ ಒಂದು ತಂಡವನ್ನು ರಚನೆ ಮಾಡಿ ಆ ತಂಡದಿಂದ ತನಿಖೆ ಮಾಡಿ ಸುಳ್ಳು ವರದಿಯನ್ನು ಸಲ್ಲಿಸ್ತಾರೆ. ಅಲ್ಲಿ ಮರಗಳು ಸಸಿಗಳು ಏಣಿಸ್ತಾರೆ. ಅಲ್ಲಿ ಎಷ್ಟು ಪ್ರಮಾಣದಲ್ಲಿರಬೇಕು ಅಷ್ಟು ಪ್ರಮಾಣದಲ್ಲಿ ಇಲ್ಲದೇ ಇದ್ದರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂಥೇಳಿ ಇವರ ತನಿಖಾ ತಂಡ ವರದಿ ಕೊಟ್ಟಿದೆ. ಹಾಗಾಗಿ ಈ ತನಿಖಾ ತಂಡದ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಕಾರಣ, ನಮ್ಮ ದೂರುದಾರರಾದ ನಮ್ಮನ್ನೊಳಗೊಂಡು ಸಮಿತಿಯವರು ನಮ್ಮ ಜೊತೆ ತಗೊಂಡು ತನಿಖೆ ಮಾಡಬೇಕು ಅಂತಕ್ಕಂಥ ಒಂದು ದೂರನ್ನು ನಾವು ಇಲ್ಲಿ ಕೊಡ್ಲಿಕ್ಕೆ ಬಂದಿದ್ದೇವೆ. ಕೋಟಿಗಟ್ಟಲೆ ಅವ್ಯವಹಾರ ಆಗ್ತಾ ಇದೆ. ಸರ್ಕಾರಿ ಅರಣ್ಯ ಜಮೀನುಗಳನ್ನು ಪ್ರಭಾವಿ ವ್ಯಕ್ತಿಗಳು ಕಬ್ಜೆ ಮಾಡ್ತಾ ಇದ್ದಾರೆ. ಅವರನ್ನು ತೆರವುಗೊಳಿಸದೆ ಅವರೊಂದಿಗೆ ಶಾಮೀಲಾಗಿ ಅರಣ್ಯ ಜಮೀನನ್ನು ಖಾಸಗಿಯವರಿಗೆ ಮಾರಾಟ ಮಾಡ್ತಕ್ಕಂಥ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಅರಣ್ಯಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇವೆ ನಾವು KRS ಪಕ್ಷದವರು. ಹಾಗಾಗಿ ಇಡೀ ರಾಜ್ಯಾದ್ಯಂತ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇಂಥ ಅಕ್ರಮಗಳನ್ನು, ಅವ್ಯವಹಾರಗಳನ್ನು ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ, ಮಾನ್ಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ನಾವು ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ನಾವು ಕೇಳ್ಕೊಳ್ಳೋದೇನೆಂದರೆ, ಬೀದರ್ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಎಲ್ಲ ಕಾಮಗಾರಿ, ಎಲ್ಲ ಸ್ಕೀಮ್ಗಳಲ್ಲಿ ಏನು ಅವ್ಯವಹಾರ ಆಗಿದೆ ಆ ಅವ್ಯವಹಾರವನ್ನು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ತಾವು ಕ್ರಮ ಕೈಗೊಂಡು ಆ ತನಿಖೆಯಲ್ಲಿ ಬಯಲಾಗಿರ್ತಕ್ಕಂಥ ಏನು ಹಣ ಇದೆ, ಆ ಅನುದಾನ ಇದೆ, ಅದನ್ನು ಸರ್ಕಾರಕ್ಕೆ ವಾಪಸ್ ಕಟ್ಟಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ ಈ ಒಂದು ವಿಡಿಯೋನಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ನಮಸ್ಕಾರ.